ದಾವಣಗೆರೆಯ ಶಕ್ತಿ ದೇವಿ ದುಗ್ಗಮ್ಮ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ದೇವಿಯ 150 ಗ್ರಾಂ ಚಿನ್ನಾಭರಣ ಕಳ್ಳತನ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಚಿನ್ನಾಭರಣ ಇಬ್ಬರಿಗೆ ಮಾರಾಟ ಮಾಡಿದ್ದಾರೆ ಅಂತ ಜಾಧವ್ ಹೇಳ್ತಾ ಇದ್ದಾರೆ. ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ ಕೈವಾಡ ಆರೋಪ. 9 ವರ್ಷಗಳಿಂದಲೂ ಕಾರ್ಯದರ್ಶಿ ನೇಮಕ ಮಾಡಿಲ್ಲ, ಚಿನ್ನಾಭರಣ ಕಳ್ಳರನ್ನ ಕೂರಿಸಿ ಮೀಟಿಂಗ್ ಮಾಡಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಿನ್ನ ಮನೆಗೆ ಎಷ್ಟು ಪಾಲು ಹೋಗಿದೆ ಹೇಳು ಅಂತ ಜಾಧವ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಈಗ ದೇವಸ್ಥಾನದಲ್ಲಿ ಚಿನ್ನಾಭರಣ ಕಳವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇದು ಈ ದಾವಣಗೆರೆ ಶಕ್ತಿದೇವಿ ದುಗ್ಗಮ್ಮ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿರುವಂತದ್ದು. 150 ಗ್ರಾಂ ಚಿನ್ನಾಭರಣ ದೇವರದ್ದು ಕಳ್ಳತನ ಆಗಿದೆ. ಬಿಜೆಪಿ ಮುಖಂಡ ಯಶವಂತರಾವ್ ಜಾಧವ್ ಆರೋಪ ಮಾಡ್ತಾ ಇರುವಂತ ಪ್ರಕಾರ ಚಿನ್ನಾಭರಣ ಇಬ್ಬರಿಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ದೇಶಾದ್ಯಂತ ಸಾಕಷ್ಟು ದೇವಸ್ಥಾನಗಳಲ್ಲಿ ಸಾಕಷ್ಟು ಒಂದು ಕಳ್ಳತನದ ಆರೋಪಗಳು ಈಗಾಗಲೇ ಕೇಳಿ ಬಂದಿರುವುದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯ ಕರ್ನಾಟಕ ಭಾಗದಲ್ಲೂ ದಾವಣಗೆರೆಯಲ್ಲಿರುವಂತಹ ಶಕ್ತಿ ದೇವತೆ ದುರ್ಗಮ್ಮ ದೇವಸ್ಥಾನದಲ್ಲೂ ಸಹ ಒಂದು ಕಳ್ಳತನ ಆಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಿರುವುದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದಲ್ಲಿ ಒಂದು ಕಳ್ಳತನ ಆಗಿದೆ, ಅದನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ನವರು ರಾಜೀನಾಮೆಯನ್ನ ಕೊಟ್ಟು ಹೊಸ ಟ್ರಸ್ಟ್ ರಚನೆ ಆಗಬೇಕಂತ ಹೇಳಿ ಯಶವಂತರಾವ್ ಜಾಧವ್ ಅವರು ಒಂದು ಗಂಭೀರ ಆರೋಪವನ್ನು ಮಾಡುವ ಮೂಲಕ ಒಂದು ಏನು ಟ್ರಸ್ಟ್ನವರಿಗೆ ಒಂದು ಸೂಚನೆ ಕೊಡುವಂತ ಕೆಲಸವನ್ನು ಮಾಡಿರುವಂತದ್ದು. ಸರ್, ಏನಾಗಿದೆ ಸರ್ ಎಕ್ಸಾಕ್ಟ್ ಆಗಿ ದುರ್ಗಮ್ಮ ದೇವಸ್ಥಾನದ ವಿಚಾರದಲ್ಲಿ? ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಬಂಗಾರ ಕಳುವಾಗಿದೆ ಅಂತಕ್ಕಂಥದನ್ನ ನಾನು ಹೇಳಿಲ್ಲ, ಸ್ವತಃ ಎಸ್ ಮಲ್ಲಿಕಾರ್ಜುನ್ ಅವರು ಟ್ರಸ್ಟಿನ ಸದಸ್ಯರುಗಳು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಮೊನ್ನೆ ರಾತ್ರಿ 10 ಗಂಟೆ ಮೀಟಿಂಗ್ ಕರೆದು ಗುಪ್ತವಾಗಿ ದೇವಸ್ಥಾನದಲ್ಲಿ ಅವರವರೇ ಕಳ್ಳರನ್ನ ಕರೆಸಿ ತಗೊಂಡನ್ನು ಕರೆಸಿ ಎಷ್ಟು ಕದ್ದಿ ಹೇಳು, ಎಷ್ಟು ಕೊಟ್ಟಿ ಹೇಳು, ಎಷ್ಟು ಕದ್ದಿ ಹೇಳು, ಎಷ್ಟು ಕೊಟ್ಟಿ ಹೇಳು, ಅದು ಎಲ್ಲಾ ವಿಡಿಯೋದಾಗೂ ಜಗಜ್ಜಾಹಿರಾಗಿತ್ತು. ಇಡೀ ದಾವಣಗೆರೆ ತುಂಬಾ ವಿಡಿಯೋಗಳು ಹರಿದಾಡ್ತಾ ಇದಾವೆ. ಅದರಿಂದ ಇವತ್ತೇನ್ ಮಲ್ಲಿಕಾರ್ಜುನ ನಾನು ಸತ್ಯ ಹರಿಶ್ಚಂದ್ರ, ನನ್ನಂತ ಸತ್ಯ ಹರಿಶ್ಚಂದ್ರ ಈ ದೇಶದಲ್ಲಿ ರಾಜ್ಯದಲ್ಲಿ ಯಾರು ಇಲ್ಲ, ದಾವಣಗೆರೆಯಲ್ಲಿ ಯಾರು ಇಲ್ಲ, ನಾನೊಬ್ಬನೇ ಸತ್ಯ ಹರಿಶ್ಚಂದ್ರ ಅಂತ ಏನ್ ಹೇಳ್ತೀಯಲ್ಲಪ್ಪ, ನೀನು ಟ್ರಸ್ಟಿನ ಅಧ್ಯಕ್ಷ, ನಿನ್ನ ಮುಖಸ್ಥಿತಿ ಅಡಿಯಲ್ಲೇ ಇವತ್ತು ಬಂಗಾರ ಕಳುವಾಗಿದೆ. ಅದಕ್ಕೆ ಮೂಲ ಕಾರಣ ಬೇರೆ ಯಾರು ಅಲ್ಲ, ಸ್ವತಃ ಎಸ್ ಮಲ್ಲಿಕಾರ್ಜುನ್ ಅವರೇ. ಅಲ್ಲಿ ನಡೆಸ್ತಕ್ಕಂಥ ಆಡಳಿತ ಎಕ್ಕುಟ್ಟಿ ಹೋಗಿದೆ. 9 ವರ್ಷ ಆಗಿದೆ ಸೆಕ್ರೆಟರಿ ಸತ್ತು, ಇವತ್ತಿಗೂ ಸಹಿತ ಸೆಕ್ರೆಟರಿ ತಗೊಂಡಿಲ್ಲ ದುರ್ಗಾಂಬಿಕಾ ದೇವಸ್ಥಾನಕ್ಕೆ. ಅದಕ್ಕೆ ಹಂಗಾಮಿ ಸೆಕ್ರೆಟರಿ ಅಂತ ನೇಮಿಸಿದ್ರು. ಈಗ ಕಳ್ಳತನ ಆರೋಪವನ್ನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ರ ಸರ್? ಅವ್ರು ಕೇಳ್ರಿ, ಅವ್ರು ಅಷ್ಟು ಸಹಿತ ಅವರೇ ಹೇಳಿದಾರಲ್ಲ, ವಿಡಿಯೋಗಳಿದಾವೆ, ನಿಮಗೆ ಎಲ್ಲ ವಿಡಿಯೋಗಳು ಕಳಿಸ್ಕೊಡ್ತೀನಿ ನಿಮಗೆ. ನಾನು ಆರೋಪ ಮಾಡ್ತಾ ಇರೋದಲ್ಲ, ಸ್ವತಃ ಮಲ್ಲಿಕಾರ್ಜುನ್ ಅವರೇ ಹೇಳಿರೋದು, ಸ್ವತಃ ಟ್ರಸ್ಟಿಗಳೇ ಹೇಳಿರೋದು. ಯಾರು ಸರ್ ಕಳ್ಳತನ ಮಾಡುವಂತವ್ರು, ಯಾರು, ಏನ್ ಕತೆ ಅಂತ? ದುರ್ಗಾಂಬಿಕಾ ದೇವಸ್ಥಾನದ ಪೂಜಾರಿಗಳ ಅಸಿಸ್ಟೆಂಟ್ಗಳು, ಪೂಜಾರಲ್ಲ ಪಾಪ, ಪೂಜಾರಿಗಳ ಅಸಿಸ್ಟೆಂಟ್ಗೆ ಅದಕ್ಕೋ ಅವ್ರ ಪ್ರಸಾದ ಕೊಡಕ್ಕೋ ಇದು ಕೊಡಕ್ಕೋ ಜೊತೆಗೆ ಇಟ್ಕೊಂಡಿರ್ತಾರೆ. ಆ ತರದ ವ್ಯಕ್ತಿ ಅದನ್ನ ಕಳುವು ಮಾಡಿದ್ದಾರೆ. ಆದ್ರೆ ಇದನ್ನ ಮುಚ್ಚಾಕ್ಬೇಕು ಅಂತ ಹುನ್ನಾರ ನಡೆಸಿದ್ರು ಅವರು ಟ್ರಸ್ಟಿಗಳು. ಯಾರಿಗೂ ಗೊತ್ತಾಗಬಾರ್ದು, ಅದ್ರಾಗೂ ಯಶವಂತರಾವ್ ಗೊತ್ತಾಗ್ಬಿಟ್ರೆ ಇದು ಇಡೀ ಊರು ತುಂಬಾ ಪಬ್ಲಿಕ್ ಆಗ್ತತಿ, ನಮ್ಮ ಮಾನ ಮರ್ಯಾದೆ ಹರಾಜಾಗ್ತತಿ ಅಂತಂದು ಹೇಳಿ ಇದನ್ನ ಗುಪ್ತವಾಗಿ ಕರ್ಕೊಂಬಂದು ಅವನಿಗೆ ಹೊಡೆದು ಬಡ್ದು ಅದು ರಿಕವರಿ ಮಾಡ್ಕೊಳಕ್ ನೋಡಿದ್ರು. ಅದು ಎಲ್ಲರಿಗಿಂತ ಮೊದಲು ನನಗೆ ಗೊತ್ತಾಗಿತ್ತು. ಹಾಗಾಗಿ ಇವತ್ತು ಕರೆದು ಎನ್ಕ್ವೈರಿ ಮಾಡ್ದಂಗೆ ಮಾಡಿ ಅದನ್ನ ಉಸ್ಲಿ ಮಾಡೋ ನಾಟಕ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಎಸ್ ಮಲ್ಲಿಕಾರ್ಜುನ್ ಅವರೇ. ತನಗೇನಾದ್ರೂ ಸಹಿತ ಒಂದು ಇದಿದ್ರೆ, ವಿವೇಚನೆ ಇದ್ರೆ, ಒಂದು ಅದರ ಬಗ್ಗೆ ಕಾಳಜಿ ಇದ್ರೆ ಈ ಕೂಡಲೇ ನೀನು ಅದರ ಟ್ರಸ್ಟಿಗೆ ರಾಜೀನಾಮೆ ಕೊಡು, ಸಾರ್ವಜನಿಕ ಕ್ಷಮಾಪಣೆ ಕೇಳಿ. ಏನಾಗಬೇಕು ಸರ್ ನಿಮ್ ಪ್ರಕಾರ? ಅದು ನೀವೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಹೇಗೆ ಅಂತ? ಸರ್, ನ್ಯಾಯಸಮ್ಮತವಾದಂತ ತನಿಖೆ ಆಗಬೇಕು. ತನಿಖೆ ಆಗಿ ಇದಕ್ಕೆಲ್ಲ ಮೂಲ ಕಾರಣ ಟ್ರಸ್ಟಿನ ಆಡಳಿತ ವೈಫಲ್ಯ. ಈ ಆಡಳಿತ ವೈಫಲ್ಯ ಹಿನ್ನೆಲೆಯಲ್ಲಿ ಇದೆಲ್ಲ ನಡೆದಿರೋದು. ಹಾಗಾಗಿ ಮೊದಲು ಇವರೆಲ್ಲರೂ ಸಹಿತ ಟ್ರಸ್ಟಿಗಳು ರಾಜೀನಾಮೆ ಕೊಡಬೇಕು. ಸರಿಯಾದಂತ ಸಾರ್ವಜನಿಕರಿಂದ ಆಯ್ಕೆಯಾಗಿ ಬಂದಂತ ಸದಸ್ಯರು ಅಲ್ಲಿ ಬರಬೇಕು. ಕ್ಯಾಮರಾ ಪರ್ಸನ್ ಶಿವರಾಜ್